5 ದಿನ ಆಗ್ತಾ ಬರ್ತಾ ಇದೆ ನನ್ನ ಡಿಟಾಕ್ಸ್ ಫೇಸ್ ಶುರುವಾಗಿ. ಡಾಕ್ಟರ್ ರಶ್ಮಿ ಅವರು ಪ್ರಿಸ್ಕ್ರೈಬ್ ಮಾಡಿರೋ 1 ವೀಕ್ ಡಿಟಾಕ್ಸ್ ಫೇಸ್. ಸೊ ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಎವ್ರಿ ಡೇ, ಜಸ್ಟ್ ಮಾರ್ಚ್ ಫಸ್ಟ್ ಮಾಡಿದ್ದೆ 91.11 ಆ ಥರ ಏನೋ ಇತ್ತು. ಸೊ ನಾನು 7th ಅಥವಾ 8th ಚೆಕ್ ಮಾಡೋಣ ಅಂತ ಹೇಳಿದ್ದೀನಿ ಡಾಕ್ಟ್ರು ಕೂಡ. ಅವ್ರು ಹಾಗೂ ಕೇಳ್ತಾ ಇದ್ರು ಏನು ಚೆಕ್ ಮಾಡ್ಬೇಕು ಅನಿಸ್ತಾ ಇಲ್ವಾ ಅಂತ. ನನಗಿಲ್ಲ, ಇದು ಅಭ್ಯಾಸ ಆಗಿದೆ, ನಾನು ಎವ್ರಿ 1 ವೀಕೆ ಪ್ರಾಕ್ಟೀಸ್ ಇರೋದು ಚೆಕ್ ಮಾಡಿ ಅಂತ. ಸೊ ಓಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಬಾಡಿ ವೈಸ್ ನೋಡಿದ್ರೆ ನನಗೆ ಸ್ವಲ್ಪ ಲೈಟ್ ಅಂತ ಫೀಲ್ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ತೆಳ್ಳಗಾಗಿರೋ ಫೀಲ್ ಬರ್ತಾ ಇದೆ. ಬಟ್ಟೆಲಿ ಕೂಡ ಪ್ಯಾಂಟ್ ಮತ್ತು ಶರ್ಟ್ ಎರಡೂ ಕೂಡ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಾ ಇದೆ. ನೋಡೋಣ 1 ವೀಕ್ ಆದಮೇಲೆ ವೆಯ್ಟ್ನ. ಆ್ಯಂಡ್ ಇವತ್ತು ಎಷ್ಟೊಂದು ಬ್ಲ್ಯಾಕ್ ರೈಸ್ ಪೌಡ್ರ್ ಆರ್ಡರ್ ಇತ್ತು ಗೊತ್ತಾ. ಯಾಕೆಂದರೆ ಎಷ್ಟೊಂದು ಹಳ್ಳಿಗಳಲ್ಲಿ ಅದು ಸಿಗ್ತಾ ಇಲ್ಲ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಮ್ಯಾಮ್ ನಾವೇ ಮನೇಲಿ ಮಾಡ್ಕೋತೀವಿ, ರೈಸ್ ಕಳಿಸಿ ಅಂತ. ಸೊ ಎಷ್ಟೊಂದು ಜನಕ್ಕೆ ಇವತ್ತೆಲ್ಲ ರೈಸ್ ಕಳಿಸಿ ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ. ಸೊ ಅದು ಹೋಗಿ ಬರುವಾಗ ಲೇಟ್ ಆಗೋಗಿತ್ತು. ಊಟನೂ ಲೇಟ್ ಆಯಿತು ಇವತ್ತು, ತುಂಬ ಹೊಟ್ಟೆ ಹಸಿತಾಯಿತ್ತು. ಇವತ್ತು ಲಿಕ್ವಿಡ್ ಫೇಸ್ ಆಗಿದ್ದರಿಂದ ಹೊರಗಡೆ ಏನೂ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪ್ರೋಟೀನ್ ಲಡ್ಡು ಜಾಸ್ತಿ ಆರ್ಡರ್ಸ್ ಇತ್ತು. ಸೊ ಅದನ್ನು ಕೂಡ ಬೇಗ ಮುಗಿಸಿ ಮತ್ತು ರಾತ್ರಿಗೆ ಚಿಕ್ ಪೀಸ್ ಸಲಾಡ್ ಮತ್ತು ಗ್ರೀಕ್ ಯೋಗರ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇವತ್ತೇನು ವಾಕ್ ಇರಲಿಲ್ಲಲ್ಲ, ಸೊ ಜಸ್ಟ್ ಅಷ್ಟೇ ಸ್ವಲ್ಪ ಲೈಟ್ ವಾಕಿಂಗ್ ಮಾಡಿದ್ದೆ. ಸೊ ಹಾಗಾಗಿ 5500 ಸ್ಟೆಪ್ಸ್ ಅಷ್ಟೇ.